ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ಮತ್ತು ಆಪರೇಷನ್ಸ್ ಏನು ಅಂತ ಹೇಳಿ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಕಲಿತಾ ಹೋಗೋಣ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನ ನಾವು ಕೋಡಿಂಗ್ ಫೀಲ್ಡ್ನಲ್ಲಿ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಅಂತಲೂ ಸಹಿತ ಹೇಳಿ ಕರಿತೇವೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಅಲ್ಲಿ ನಮಗೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನಮಗೆ ಟೋಟಲ್ ಇಲ್ಲಿ 4 ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸ್ ಇದೆ, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇದೆ. ಅವೆಲ್ಲ ಯಾವ್ಯಾವಪ್ಪ ಅಂತ ಅನ್ನೋದಾದರೆ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್, ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಮತ್ತು ಸ್ವಿಚ್ ಸ್ಟೇಟ್ಮೆಂಟ್. ಟೋಟಲ್ ಎಷ್ಟು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ಗಳಿವೆ ನಮಗೆ? ಇಫ್ ಸ್ಟೇಟ್ಮೆಂಟ್ಸ್ ಇದೆ, ಇಫ್ ಎಲ್ ಸ್ಟೇಟ್ಮೆಂಟ್ಸ್ ಇದೆ, ಎಲ್ಸ್ ಇಫ್ ಸ್ಟೇಟ್ಮೆಂಟ್ಸ್ ಇದೆ ಮತ್ತು ಸ್ವಿಚ್ ಸ್ಟೇಟ್ಮೆಂಟ್ಸ್ ಅನ್ನೋದು ನಮಗೆ ಇಲ್ಲಿ ಇದೆ. ಈಗ ನಾವು ಇಫ್ನ ಸಿಂಟ್ಯಾಕ್ಸ್ನ ನೋಡೋಣ. ಇಫ್ ಕಂಡೀಷನ್ ಅಂದರೆ ಇಲ್ಲಿ ನಾವು ಕಂಡೀಷನ್ನ ಇದು ಮಾಡ್ತೇವೆ. ಅದಾದಮೇಲೆ ಆ ಕಂಡೀಷನ್ ಏನಾದರೂ ಒಂದು ವೇಳೆ ಟ್ರೂ ಆಗಿದ್ದರೆ ನಾವಿಲ್ಲಿ ಏನಾದರೂ ಮಾಡ್ಬೋದು, ಡೂ ಸಮಥಿಂಗ್ ಇಫ್ ಟ್ರೂ. ಆ ಕಂಡೀಷನ್ ಟ್ರೂ ಆಗಿದ್ರೆ ಮಾತ್ರ ಇಲ್ಲಿ ಈ ಬ್ಲಾಕ್ ಅಲ್ಲಿ ಏನು ಒಂದು ಕೋಡ್ ಇರುತ್ತೆ ಅದು ನಮಗೆ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಬನ್ನಿ ಈಗ ಇದಕ್ಕೊಂದು ಎಕ್ಸಾಂಪಲ್ ನ ನೋಡ್ಕೊಂಡು ಬರೋಣ. ಇಲ್ಲಿ ನಾವು ಪ್ರೋಗ್ರಾಮ್ ಅಂದ್ರೆ ಚಾಪ್ಟರ್ 3 ನ ಪ್ರಾಕ್ಟೀಸಿಂಗ್ ಕ್ವೆಶ್ಚನ್ 1 ಅನ್ನ ನೋಡ್ತಾ ಹೋಗ್ತೇವೆ. ಏನಿದು? ಇಫ್ ಏಜ್ ಇಸ್ ಗ್ರೇಟರ್ ದೆನ್ 18 ಪ್ರಿಂಟ್ ಯು ಆರ್ ಅನ್ ಅಡಲ್ಟ್. ಅಂದ್ರೆ ಏನಿಲ್ಲ ನಮ್ಗೊಂದು ಟಾಸ್ಕ್ ಇದೆಯಪ್ಪ ಅನ್ನೋದಾದ್ರೆ ನಮ್ ಏಜು ಅಂದ್ರೆ ಯೂಸರ್ ಏಜ್ ಏನಾದ್ರು 18 ಆಗಿದ್ರೆ ಸೊ ಆ ಒಂದು ಕಂಡೀಷನ್ ಪ್ರಕಾರ ನಾವು ಅವರು ಅಡಲ್ಟ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು. ಸೊ ಇದನ್ನ ನಾವು ಯಾವ ರೀತಿ ಮಾಡಬಹುದು? ಒಂದು ವೇರಿಯೇಬಲ್ ನ ಅಸೆಗ್ನ್ ಮಾಡ್ಕೊಂಡು ಮಾಡಬಹುದು, ಇನ್ನೊಂದು ಯೂಸರ್ ಇಂದ ಇನ್ಪುಟ್ ನ ತಗೊಂಡು ಮಾಡಬಹುದು. ಬಟ್ ನಾವು ನಾವೇನೆ ಒಂದು ಏಜ್ ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದೀವಿ, ಇಲ್ಲಿ ಅದಕ್ಕೆ 19 ಅಂತ ಅಸೆಗ್ನ್ ಮಾಡಿದೀವಿ. ಈಗ ಇಲ್ಲಿ ಕಂಡೀಷನ್ ನ ಚೆಕ್ ಮಾಡ್ತಿದ್ದೇವೆ. ಇಲ್ಲಿ ನಿಮ್ಗೆ ಈಗೇನ್ ನಾನು ಇಲ್ಲಿ ಕೋಡ್ ಅನ್ನ ಬರ್ದಿದ್ದೀನಲ್ಲ, ಅಂದ್ರೆ ಇದೇನ್ ಬರ್ದಿದ್ದೀನಿ ಗ್ರೇಟರ್ ಆರ್ ಈಕ್ವಲ್, ಇದು ಯಾವ ಒಂದು ಆಪರೇಟರ್ ಇದು? ಸೊ ಇದನ್ನು ನೀವೇ ಥಿಂಕ್ ಮಾಡಿ ಯೋಚನೆ ಮಾಡಿ, ಓಕೆನಾ? ಆ ಒಂದು ಆಪರೇಟರ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಇಫ್ ಏಜ್ ಇಸ್ ಗ್ರೇಟರ್ ಆರ್ ಈಕ್ವಲ್ ಟು 18 ದೆನ್ ಪ್ರಿಂಟ್ ಯು ಆರ್ ಅನ್ ಅಡಲ್ಟ್. ಹೌದು, ಇಲ್ಲಿ ಏಜ್ ಎಷ್ಟು 19 ಇದೆ, 19 18 ಗಿಂತ ದೊಡ್ಡದಾಗಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಯು ಆರ್ ಅನ್ ಅಡಲ್ಟ್ ಅಂತ ಹೇಳಿ ಔಟ್ಪುಟ್ ಪ್ರಿಂಟ್ ಆಗುತ್ತೆ. ಸೊ ನಾನು ಇಲ್ಲಿ ಏನ್ ಬರ್ದಿದ್ದೀನಿ ಕೋಡನ್ನ, ಇಲ್ಲಿವರೆಗೂ ನೀವು ಇಂದಿನ ವಿಡಿಯೋಗಳನ್ನ ನೋಡಿದ್ರೆ ಈ ಕೋಡ್ ನಿಮ್ಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗತ್ತೆ ಅಂತ ಹೇಳಿದೀನಿ. ಸೊ ಇಲ್ಲಿಗೆ ಆನ್ಸರ್ ಸಿಗ್ತಾ ನಿಮ್ಗೆ ಯಾವ ಆಪರೇಟರ್ ಯೂಸ್ ಮಾಡಿದೀನಿ ಅಂತ ಹೇಳಿ. ಓಕೆ, ಈಗ ನಾವು ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ನಾವೀಗ ಇಫ್ಗೆ ಒಂದು ಎಕ್ಸಾಂಪಲ್ ನ ನೋಡಿದ್ವಿ, ಅಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಸಹಿತ ಮಾಡಿದೆ. ಸೊ ಅದೇ ಕೋಡ್ ಅನ್ನ ನಾನೀಗ ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಇದು ಯಾವ ರೀತಿ ರನ್ ಆಗುತ್ತೆ ಅಂತ. ಸೇಮ್ ನಾನಿಲ್ಲಿ ಏನ್ ಮಾಡಿದ್ದೀನಿ, ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದ್ದೀನಿ. ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದ್ಮೇಲೆ ನಾನು ತಿರ್ಗಾ ಏನ್ ಮಾಡಿದ್ದೀನಿ, ಇಲ್ಲಿ ಇಫ್ ಕಂಡೀಷನ್ ಇದು ಹಾಕಿದ್ದೀನಿ. ಇಲ್ಲಿ ಕಂಡೀಷನ್ ಏನ್ ಯೂಸ್ ಮಾಡಿದ್ದೀನಿ, ನಿಮ್ಗೆ ಯಾವ ಆಪರೇಟರ್ ನಲ್ಲಿ ಯೂಸ್ ಮಾಡಿದ್ದೀನಿ ಅನ್ನೋದು ಈಗ ನಿಮ್ಗೆ ತಲೆಯಲ್ಲಿ ಬರಬೇಕು. ಓಕೆ, ಸೊ ಏಜ್ ಇಸ್ ಗ್ರೇಟರ್ ಆರ್ ಈಕ್ವಲ್ ಟು 18 ದೆನ್ ಯು ಆರ್ ಅನ್ ಅಡಲ್ಟ್ ಅಂತ ಇದೆ. ಸೊ ನಾವು ಇದನ್ನ ಈಗ ಸೇವ್ ಮಾಡೋಣ. ಈಗ ನಾನು ಏನೀಗ ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ದೀನಿ, ನನ್ನ ಜೊತೆಗೆ ನೀವು ಇದನ್ನ ಮಾಡ್ತಾ ಹೋದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್ ಈ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಜೊತೆಗೇನೆ ಆದಷ್ಟು ನೀವು ಸಹಿತ ಕೋಡ್ ಅನ್ನ ಮಾಡಿ. ಸೊ ಈಗ ಇದನ್ನ ರನ್ ಮಾಡೋಣ. ಓಕೆ, ಈಗ ನಾನು ರನ್ ಮಾಡಿದೆ. ಸೊ ಇಲ್ಲಿ ಏನಂತ ತೋರಿಸ್ತಿದೆ ನಮಗೆ, ಯು ಆರ್ ಅನ್ ಅಡಲ್ಟ್. ಅದೇ ಫಾರ್ ಎಕ್ಸಾಂಪಲ್ ನಾನಿಲ್ಲಿ 19 ಅಂತ ಹಾಕಿದ್ದೀನಿ. ಸೊ ಓಕೆ, ಕಂಡೀಷನ್ ಟ್ರೂ ಆಯ್ತು, ಅದು ಬಂತು. ಈಗ ಒಂದ್ ವೇಳೆ ನಾನು ಹಾಕಲ್ಲಪ್ಪ, ಫಾರ್ ಎಕ್ಸಾಂಪಲ್ ಈಗ ನಾನು ಲೈಕ್ 6 years ಹಾಕೋಣ, ಓಕೆನಾ? ಸೊ ಇದನ್ನ ಈಗ ನಾವು ಸೇವ್ ಮಾಡಿ ಪುನಃ ಇದನ್ನ ನಾವು ರನ್ ಮಾಡೋಣ. ಸೊ ನಮ್ಗೆ ಇಲ್ಲಿ ಏನಂತ ಬಂತು, ಏನು ಔಟ್ಪುಟ್ ಬರಲಿಲ್ಲ, ಬಿಕಾಸ್ ನಾವಿಲ್ಲಿ ಏನು ಸಹಿತ ಕೊಟ್ಟಿಲ್ಲ ಔಟ್ಪುಟ್ಗೆ. ಸೊ ಅದಕ್ಕೆ ಏನು ಬರಲಿಲ್ಲ. ಸೊ ಇವರನ್ನ ಅಡಲ್ಟ್ ಅಂತ ಹೇಳಿ ಈ ಸತಿ ಟರ್ಮಿನಲ್ ನಮಗೆ ಎಕ್ಸಿಕ್ಯೂಟ್ ಆಗಲಿಲ್ಲ. ಸೊ ಈಗ ಇಫ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೇನೆ. ಸೊ ನಾವೀಗ ಇಫ್ಗೆ ಒಂದು ಎಕ್ಸಾಂಪಲ್ ನ ನೋಡಿದ್ವಿ. ಈಗ ನಾವು ಇಫ್ ಎಲ್ಸ್ ಅಂದ್ರೆ ಈ ಒಂದು ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಕಂಡೀಷನ್ ಸ್ಟೇಟ್ಮೆಂಟ್ ನ ಇದು ಯಾವ ರೀತಿ ಕೆಲಸ ಮಾಡುತ್ತೆ. ಅಲ್ಲಿ ಒಂದು ಕಂಡೀಷನ್ ಟ್ರೂ ಆಗಿದ್ರೆ ಮಾತ್ರ ಈ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗೋದು. ಈಗ ಇಲ್ಲಿ ಎಲ್ಸ್ ಡೂ ಸಮಥಿಂಗ್ ಇಫ್ ಫಾಲ್ಸ್ ಅಂದ್ರೆ ಇಲ್ಲಿ ಸಿಂಟ್ಯಾಕ್ಸ್ ನ ನೀವು ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಕಂಡೀಷನ್ ಟ್ರೂ ಆಗಿದ್ರೆ ಇಲ್ಲಿರುವಂತಹ ಒಂದು ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ವೇಳೆ ಈ ಕಂಡೀಷನ್ ಫಾಲ್ಸ್ ಆದ್ರೆ ಇಲ್ಲಿರುವಂತಹ ಒಂದು ಕೋಡು ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದನ್ನ ನಾವು ಇಫ್ ಎಲ್ಸ್ ಅಂದ್ರೆ ಈ ಇಫ್ ಆಗ್ಲಿಲ್ಲ ಅಂದ್ರೆ ಇದು ಎಲ್ಸ್ ಪಾರ್ಟಿಗೆ ಬರುತ್ತೆ, ಈ ಕಂಡೀಷನ್ ರಾಂಗ್ ಆದ್ರೆ ಅದು ಈ ಪಾರ್ಟಿಗೆ ಬರುತ್ತೆ. ಸೊ ಇದಕ್ಕೆ ಒಂದು ಬೆಸ್ಟ್ ಸೂಟೆಡ್ ಎಕ್ಸಾಂಪಲ್ಸ್ ನ ನೋಡ್ಕೊಂಡು ಬರೋಣ. ಸೊ ನಮ್ಮ ಪ್ರಾಕ್ಟೀಸಿಂಗ್ ಕ್ವೆಶ್ಚನ್ 2 ಚಾಪ್ಟರ್ 3 ಇದು ಇಫ್ ಎಲ್ಸ್ ಗೆ ಒಂದು ಎಕ್ಸಾಂಪಲ್. ಇಫ್ ಏಜ್ ಇಸ್ ಗ್ರೇಟರ್ ದನ್ 8 ಪ್ರಿಂಟ್ ಯು ಆರ್ ಅನ್ ಅಡಲ್ಟ್. ಇಫ್ not, print you are not an adult. If age is greater than
18, print you are an adult. If not, print you are not an adult. ಸೊ ಅಲ್ಲಿ ನಾವು ಪ್ರೀವಿಯಸ್ ಇಫ್ ಎಲ್ಸ್ ನಲ್ಲಿ ನೋಡಿದ್ವಿ, ಒಂದು ವೇಳೆ 18ಗಿಂತ ಏಜು ದೊಡ್ಡದಾಗಿದ್ರೆ ನಾವು ಇವರನ್ನ ಅಡಲ್ಟ್ ಅಂತ ಪ್ರಿಂಟ್ ಮಾಡಬೇಕು. ಬಟ್ ಇಲ್ಲಿ ಇನ್ನೊಂದು ಟಾಸ್ಕ್ ಆಡ್ ಆಗಿದೆ, ಅದೇನು ಅಂದ್ರೆ ಅವ್ರು 18ಗಿಂತ ಕೆಳಗಡೆಯವರಾಗಿದ್ರೆ ಯು ಆರ್ ನಾಟ್ ಅನ್ ಅಡಲ್ಟ್ ಅಂತ ಹೇಳಿ ಪ್ರಿಂಟ್ ಮಾಡೋದು. ಸೊ ಇದು ಸೇಮ್ ಅದೇ ತರ ಲಾಜಿಕ್. ನಾವೇ ಇಲ್ಲಿ ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡಿ ಅದಕ್ಕೆ ವ್ಯಾಲ್ಯೂ 19 ಅಸೈನ್ ಮಾಡಿದ್ವಿ. ಸೊ 19 ಗ್ರೇಟರ್ ದೆನ್ 18, ಸೊ ಯು ಆರ್ ಅನ್ ಅಡಲ್ಟ್ ಅಂತ ಇದು ಪ್ರಿಂಟ್ ಆಗುತ್ತೆ, ಔಟ್ಪುಟ್ ಕೊಡುತ್ತೆ. ಒಂದು ವೇಳೆ ಈ 19 ನ ಬದಲಿಗೆ ನಾವು ಒಂದು 12 ಅನ್ನ ಕೊಟ್ಟಿದ್ರೆ, ಈ ಒಂದು ಸ್ಟೇಟ್ಮೆಂಟ್ ಏನಿರ್ತಿತ್ತು ಇದು ಎಕ್ಸಿಕ್ಯೂಟ್ ಆಗ್ತಿತ್ತು. ಸೊ ಇದನ್ನ ನೀವು ಈ ಒಂದು ಏಜ್ಗೆ 12 ಅನ್ನ ಹಾಕಿ ಮತ್ತೊಮ್ಮೆ ಪುನಃ ಈ ಕೋಡನ್ನ ರನ್ ಮಾಡಿ ನೀವೇ ನೋಡಿ ಅಂತ ನಾನು ಹೇಳ್ತೇನೆ. ಸೊ ಈಗ ನೆಕ್ಸ್ಟ್ ನಾವು ಇಫ್ ಎಲ್ ಸ್ಟೇಟ್ಮೆಂಟ್ಗೆ ಇನ್ನೊಂದು ಎಕ್ಸಾಂಪಲ್ ನ ನೋಡ್ಕೊಂಡು ಬರೋಣ. ಈ ಚಾಪ್ಟರ್ 4 ನ ಕ್ವೆಶ್ಚನ್ 3 ಇದು. ಚೆಕ್ ಇಫ್ ಅ ನಂಬರ್ ಇಸ್ ಆಡ್ ಆರ್ ಈವನ್. ಅಂದ್ರೆ ಈಗ ನಾವೇನೊಂದು ನಂಬರ್ ನ ಎಂಟ್ರಿ ಮಾಡ್ತೀವಿ, ಆ ನಂಬರ್ ಆಡ್ ಅಥವಾ ಈವನ್ ಅಂತ ಹೇಳಿ ನಾವಿಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. ಸೊ ಹೇಗಪ್ಪ ಇದನ್ನ ಚೆಕ್ ಮಾಡ್ಬೋದು ಅನ್ನೋದಾದ್ರೆ, ಈಗ ನಾವು ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡಿದ್ವಿ. ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡಾದ್ಮೇಲೆ ನಾವು ಏನ್ ಮಾಡ್ಬೇಕಾಗತ್ತೆ, ಸಾರಿ ನಾನು ಇಲ್ಲಿ ಅದನ್ನ ಬರೆದಿಲ್ಲ, ಪ್ರಿಂಟ್ ಎಫ್ ನ ಇದು ಮಾಡಿಕೊಂಡು ಎಂಟರ್ ದಿ ನಂಬರ್ ಅಂದ್ರೆ ಒಂದು ನಂಬರ್ ಅನ್ನ ಇನ್ಪುಟ್ ತಗೋಬೇಕಾಗತ್ತೆ ಅಲ್ವಾ. ಒಂದು ನಂಬರ್ನ ಇನ್ಪುಟ್ ತಗೊಂಡ್ ಆದ್ಮೇಲೆ ಅದನ್ನ ಈ ಒಂದು ವೇರಿಯಬಲ್ ಏನ್ ಡಿಕ್ಲೇರ್ ಮಾಡಿದ್ವಿ ಆ ಒಂದು ವೇರಿಯಬಲ್ ಅಲ್ಲಿ ಇದನ್ನ ಸ್ಟೋರ್ ಮಾಡ್ತಿದ್ದೇವೆ. ಸೊ ನಾವಿಲ್ಲಿ ಯೂಸ್ ಮಾಡ್ತಿರೋಂಥ ನಂಬರು ಯಾವ ಡಾಟಾ ಟೈಪು, ಇಂಟೀಜರ್ ಡಾಟಾ ಟೈಪು. ಇಫ್ ನಂಬರ್ ಇಸ್ ಡಿವೈಡಬಲ್ ಬೈ ದಿ 2 is equals to 0. ಇದೇನಂತ ಹೇಳಿದ್ದೆ ನಾನು ಪ್ರೀವಿಯಸ್ ವಿಡಿಯೋಲಿ. ಇದು ರಿಮೈಂಡರ್ನ, ನಮ್ಗೆ ರಿಮೈಂಡರ್ ಬೇಕು. ರಿಮೈಂಡರ್ ಚೆಕ್ ಮಾಡೋದಾದ್ರೆ ನಾವು ಮಾಡ್ಯುಲರ್ ಒಂದು ಸಿಂಬಲ್ಸ್ನ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಈವನ್ ಅಂದ್ರೆ ಏನು, ಒಂದು ನಮಗೆ ಯಾವುದೇ ಒಂದು ನಂಬರ್ ಆಗಲಿ, ಫಾರ್ ಎಕ್ಸಾಂಪಲ್ ಹೀಗಿರುತ್ತೆ. ಸೊ ಈ 4 ಏನ್ರಿಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ. 2 4 ಓಕೆ. ಸೊ ಇಲ್ಲಿ ನಾವು ನೋಡ್ಬೋದು ನಮ್ಗೆ ಏನಂತ ಇದು ಬರ್ತಿದೆ, 0 ಅಂತ ಹೇಳಿ ಬರ್ತಿದೆ. ಈ ತರ 2 ಇಂದ ಡಿವೈಡಬಲ್ ಆಗುವಂತ ಎಲ್ಲಾ ನಂಬರ್ಗಳು ಇಂದ ನಮ್ಗೆ ರಿಮೈಂಡರ್ ಏನಂತ ಬರುತ್ತೆ, 0 ಅಂತ ಬರುತ್ತೆ. ಸೊ ಅವಾಗ ನಮ್ಗೆ ಈವನ್ ಅಂತ ಹೇಳಿ ಪ್ರಿಂಟ್ ಮಾಡಿಸ್ತೇವೆ. ಮತ್ತೆ ಇನ್ನೊಂದು ಎಲ್ಸ್. ಸೊ ಎಲ್ಸ್ ಅಂದ್ರೆ ಅದು 2 ಇಂದ ಡಿವೈಡ್ ಆಗಲಿಲ್ಲ ಅಂದ್ರೆ ಅದು ಆಡ್ ನಂಬರ್ ಅನ್ನೋದನ್ನ ನಾವು ಇಲ್ಲಿ ಹೇಳ್ತಾ ಹೋಗ್ಬಹುದು. ಸೊ ಈಗ ನಾವು ಇಫ್ ಎಲ್ಸ್ಗೆ 2 ಎಕ್ಸಾಂಪಲ್ಸ್ಗಳನ್ನ ನೋಡಿದ್ವಿ. ಸೊ ಈ ಒಂದು ಎಕ್ಸಾಂಪಲ್ಸ್ಗಳನ್ನ ಪ್ರಾಕ್ಟಿಕಲ್ ಆಗಿ ಈಗ ನೋಡೋಣ. ಈಗ ನಾವು ಇಫ್ ಎಲ್ಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನ ನೋಡೋಣ. ಅಲ್ಲಿ ನಾವು ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಒಂದು 18 ಅಂದ್ರೆ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿ ಏಜ್ 19 ಅಂತ ಹೇಳಿ ಇವರನ್ನ ಅಡಲ್ಟ್ ಅಂತ ಇತ್ತು. ಒಂದು ವೇಳೆ ಏಜು 18ಗಿಂತ ಲೆಸರ್ ಆಗಿದ್ರೆ ಸೊ ಯು ಆರ್ ನಾಟ್ ಅನ್ ಅಡಲ್ಟ್. ಈಗ ನೀವು ಎಕ್ಸಾಂಪಲ್ ನ ನೋಡಿದ್ರಿ. ನಾನು ಈ ಒಂದು ಎಕ್ಸಾಂಪಲ್ ನ ನಿಮ್ಗೆ ರೈಟಿಂಗ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈಗ ನಿಮ್ಗೆ ಈ ಕೋಡ್ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು. ಸೊ ನಮ್ಗೆ ಇಲ್ಲಿ ಟಾಸ್ಕ್ ಏನು, ಒಂದು 18ಗಿಂತ ಗ್ರೇಟರ್ ಆಗಿದ್ದು ಈಕ್ವಲ್ ಆಗಿದ್ರೆ ನಮ್ಗೆ ಯು ಆರ್ ಅನ್ ಅಡಲ್ಟ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು. ಇನ್ನೊಂದು ಏನಾದ್ರೂ 18ಗಿಂತ ಲೆಸರ್ ಆಗಿದ್ರೆ ಯು ಆರ್ ನಾಟ್ ಅನ್ ಅಡಲ್ಟ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು. ಸೊ ಈಗ ಈ ಒಂದು ಕೋಡ್ ಅನ್ನ ಸೇವ್ ಮಾಡೋಣ ಮತ್ತೆ ರನ್ ಮಾಡೋಣ. ಜೊತೆಗೆ ನೀವು ಸಹಿತ ಕೋಡ್ ಮಾಡಿ, ನಿಮ್ಗೆ ಆಗ್ಲೇನೆ ಅರ್ಥ ಆಗುತ್ತೆ. ಸೊ ಯು ಆರ್ ಅನ್ ಅಡಲ್ಟ್ ಅಂತ ಹೇಳಿ ತೋರಿಸ್ತಿದೆ. ಸೊ ಅದ್ರ ಬದಲಿಗೆ ನಾನೀಗ ಫಾರ್ ಎಕ್ಸಾಂಪಲ್ 6 ಅಂತ ಕೊಟ್ರೆ ಅಥವಾ 1 year ಅಂತಾನೆ ಇಟ್ಕೊಳ್ಳೋಣ. ಸೊ ಇದನ್ನೀಗ ಸೇವ್ ಮಾಡಿ ಮತ್ತೊಮ್ಮೆ ನಾವು ಇದನ್ನ ರನ್ ಮಾಡಿದಾಗ ನಮ್ಗೆ ಯು ಆರ್ ನಾಟ್ ಅನ್ ಅಡಲ್ಟ್ ಅಂತ ಹೇಳಿ ನಮ್ಗೆ ಔಟ್ಪುಟ್ ಬಂತು. ಸೊ ಈಗ ನಿಮ್ಗೆ ಇಫ್ ಎಲ್ಸ್ ನ ಒಂದು ಎಕ್ಸಾಂಪಲ್ ನಾವು ಕಂಪ್ಲೀಟ್ ಮಾಡಿದ್ವಿ. ಈಗ ನಾವು ಸೆಕೆಂಡ್ ಎಕ್ಸಾಂಪಲ್ ನ ನೋಡೋಣ. ನಾನು ರಿಟರ್ನ್ ಪಾರ್ಟ್ ಅಲ್ಲಿ ಇದನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ. ಸೊ ಈಗ ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ನಾವು ನಂಬರ್ ನ ಡಿಕ್ಲೇರ್ ಮಾಡಿದೆ. ಅಲ್ಲೆಲ್ಲ ನಾವೇ ಓನ್ ಆಗಿ ಡಿಕ್ಲೇರ್ ಮಾಡ್ತಿದ್ವಿ ವೇರಿಯಬಲ್ ಜೊತೆಗೆ ವ್ಯಾಲ್ಯೂನ. ಬಟ್ ಇಲ್ಲಿ ನಾವು ವ್ಯಾಲ್ಯೂನ ಏನ್ ಮಾಡ್ತಿದ್ದೇವೆ, ಯೂಸರ್ ಇಂದ ಇನ್ಪುಟ್ ಆಗಿ ತಗೊಂತಿದ್ದೇವೆ. ಸೊ ಯೂಸರ್ ಇಂದ ಇನ್ಪುಟ್ ತಗೊಂಡ್ವಿ, ಎಷ್ಟು ನಂಬರು ನಾವು ಎಷ್ಟು ತಗೊಂತೀವೋ ಅಷ್ಟು. ಸೊ ಅದಾದ್ಮೇಲೆ ನಾವಿಲ್ಲಿ ಕಂಡೀಷನ್ ಚೆಕ್ ಮಾಡ್ತಿದ್ದೀವಿ. ಈ ನಂಬರ್ ಡಿವೈಡೆಡ್ ಬೈ 2 is equals to 0 ಅಂದ ವೇಳೆ ನಂಬರ್ ಈ ಒಂದು ಎಂಟರ್ ನಂಬರ್ ಏನಾದ್ರು 2 ಇಂದ ಡಿವೈಡ್ ಆಗಿ ನಮ್ಗೆ ರಿಮೈಂಡರ್ 0 ಅಂತ ಬಂದದಾದ್ರೆ ಅದು ನಮ್ಗೆ ಈವನ್, ಅಥವಾ ಅಲ್ಲ ಅನ್ನೋದಾದ್ರೆ ನಮ್ಗೆ ಅದು ಆಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಇದನ್ನ ರನ್ ಮಾಡಿ ನೋಡೋಣ. Ctrl+S. ಈಗ ನಮ್ಗೆ 4 ನಮ್ಗೆ ಒಂದು ಈವನ್ ನಂಬರ್ ಅಲ್ವಾ. ಸೊ ಈಗ ನಾವು 4 ಅನ್ನ ಎಂಟ್ರಿ ಮಾಡೋಣ.
ಸೊ ಇಲ್ಲಿ ನಾನೀಗ ಫಾರ್ ಎಕ್ಸಾಂಪಲ್ 4 ಎಂಟ್ರಿ ಮಾಡಿದೆ. ಈಗ ನಮಗೆ 4 ಈವನ್ ಅಂತ ಹೇಳಿ ಔಟ್ಪುಟ್ ಬರಬೇಕು. ಹೌದು, ನಮ್ಗೆ ಇಲ್ಲಿ ಈವನ್ ಅಂತ ಹೇಳಿ ಔಟ್ಪುಟ್ ಬಂತು. ಸೊ ಇನ್ನೊಮ್ಮೆ ಈ ಕೋಡ್ ಅನ್ನ ನಾವೀಗ ರನ್ ಮಾಡೋಣ. ರನ್ ದ ಕೋಡ್. ಸೊ ಈಗ ನಾವು ಈ ಕೋಡ್ ಅನ್ನ ರನ್ ಮಾಡಿದ್ವಿ. ಈಗ ನಾವು ಈ ಕೋಡ್ ಅನ್ನ ರನ್ ಮಾಡಿದ್ವಿ. ಸೊ ಇಲ್ಲಿ ಮತ್ತೊಮ್ಮೆ ಬಂತು. ಓಕೆ, ಈಗ ನಾನು ಫಾರ್ ಎಕ್ಸಾಂಪಲ್ 7 ಅನ್ನ ಇದು ಮಾಡ್ತೀನಿ. 7 ಈಗ ಒಂದು ಹಾಡ್ ನಂಬರ್ ಅಲ್ವಾ. ಸೊ ನೋಡಿ, ಹಾಡ್ ಅಂತ ಹೇಳಿ ಬಂತು. ಸೊ ಈಗ ನಾನು ಇಲ್ಲಿ 2 ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಸಹಿತ ತೋರಿಸ್ತೆ. ಬೇಕು ಅಂದ್ರೆ ನಿಮ್ಗೆ ಈ ಒಂದು ಕ್ವೆಶನ್ಸ್ ಗಳು ಮೋಸ್ಟ್ ಪ್ರಾಬಬಲಿ ನಿಮ್ಮ ಒಂದು ಲ್ಯಾಬ್ ಎಕ್ಸಾಮ್ಸ್ ಗಳಲ್ಲೂ ಸಹಿತ ಈ ಒಂದು ಕ್ವೆಶನ್ಸ್ ನ ಕೇಳಬಹುದು. ಸೊ ಹಾಗಾಗಿ ಇದರದ್ದು ಒಂದು ಸ್ಕ್ರೀನ್ ಶಾಟ್ ನ ಹೊಡೆದು ಇಟ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಈಗ ನೆಕ್ಸ್ಟ್ ನಾವು ಎಲ್ಸ್ ಇಫ್ ನ ಬಗ್ಗೆ ಕಲಿಯೋಣ. ಈಗ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಇಲ್ಲಿ ಎಲ್ಸ್ ಇಫ್ ಸ್ಟೇಟ್ಮೆಂಟ್. ಅಂದ್ರೆ ಇದ್ರದ್ದು ಒಂದು ಸಿಂಟ್ಯಾಕ್ಸ್ ಹೆಂಗಿರುತ್ತೆ ಅಂದ್ರಪ್ಪ ಅನ್ನೋದಾದ್ರೆ, ಇಫ್ ಇದರಲ್ಲಿ ಇರುತ್ತೆ, ಎಲ್ಸ್ ಇಫ್ ಸಹಿತ ಇರುತ್ತೆ, ಅದ್ರ ಜೊತೆಗೆ ಈ ಎಲ್ಸ್ ಸಹಿತ ಇರುತ್ತೆ. ಅಂದ್ರೆ ಇದು ಕಂಡೀಷನ್ ನಂಬರ್ 1. ಈಗ ನಾವು ಎಲ್ಸ್ ನಲ್ಲಿ ನೋಡಿದ್ವಿ, ಎಲ್ಸ್ ನಲ್ಲಿ ನಾವು ಕಂಡೀಷನ್ಸ್ ಗಳನ್ನ ಚೆಕ್ ಮಾಡ್ತಿರ್ಲಿಲ್ಲ. ಡೈರೆಕ್ಟ್ ಇಲ್ಲಿ ಏನಾದ್ರು ಕಂಡೀಷನ್ಸ್ ರಾಂಗ್ ಆಗಿದ್ರೆ ಅದು ಡೈರೆಕ್ಟ್ ಆಗಿ ಬಂದು ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗೋದು. ಸೊ ಅದೇ ರೀತಿ ಆದ್ರೆ ಅದಕ್ಕಿಂತ ಸ್ವಲ್ಪ ವಿಭಿನ್ನ. ಅಂದ್ರೆ ಏನು ಅಂದ್ರೆ ಇಲ್ಲಿ ಇನ್ನೊಂದು ಕಂಡೀಷನ್ಸ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಡೀಷನ್ 1 ಇರುತ್ತೆ. ಸೊ ಅದು ಟ್ರೂ ಆಗಿದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡೋ. ಇದು ಒಂದ್ ವೇಳೆ ಟ್ರೂ ಆಗಿಲ್ಲ, ಅದು ನೆಕ್ಸ್ಟ್ ಸ್ವಿಚ್ ಆಗುತ್ತೆ ಎಲ್ಸ್ ಇಫ್. ಇಲ್ಲೂ ಒಂದು ಕಂಡೀಷನ್ ಚೆಕ್ ಮಾಡುತ್ತೆ. ಒಂದ್ ವೇಳೆ ಈ ಕಂಡೀಷನ್ ರಾಂಗ್ ಆಗಿದ್ರೆ ಅದು ಎಲ್ಸ್ ಪಾರ್ಟ್ಗೆ ಬರುತ್ತೆ. ಸೊ ಎಲ್ಸ್ ಅಲ್ಲಿ ಏನಿರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ರೀತಿ ಎಲ್ಸ್ ಇಫ್ ಸಹಿತ ಇದಾಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಇಫ್ ಗೆ ಇದು ಸೇಮ್ ಅಂತಾನೆ ಹೇಳ್ಬೋದು. ಅಂದ್ರೆ ಡಬಲ್ ಸತಿ ಈ ಕಂಡೀಷನ್ಸ್ ಗಳನ್ನ ಚೆಕ್ ಮಾಡುವಾಗ ನಾವು ಇದನ್ನ ಯೂಸ್ ಮಾಡ್ತಾ ಹೋಗ್ತೇವೆ. ಸೊ ಇದಕ್ಕೆ ಒಂದು ಬೆಸ್ಟ್ ಸೂಟೆಡ್ ಎಕ್ಸಾಂಪಲ್ಸ್ ನೋಡ್ಕೊಂಡು ಬರೋಣ. ಸೊ ಈಗ ಇಲ್ಲಿ ಪ್ರಿಂಟ್ ಇಫ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕ್ವೆಶನ್ಸ್ ನ ನೋಡೋಣ. ಪ್ರಿಂಟ್ ಇಫ್ ಅ ಏಜ್ ಲೆಸ್ಸರ್ ದೆನ್ ದಿ 12 means children, greater than the 12 but lesser than the 18 means teenager, greater than 18 means a adult. ಸೊ ಈ ಕ್ವೆಶನ್ಸ್ ನಮಗೆ ಏನಂತ ಹೇಳ್ತಿದೆ, ಒಂದು ವೇಳೆ ಏಜು ಏನು 12ಕ್ಕಿಂತ ಕಡಿಮೆ ಇದ್ರೆ ಚಿಲ್ಡ್ರನ್ ಅಂತ ಪ್ರಿಂಟ್ ಮಾಡಬೇಕು. ಒಂದ್ ವೇಳೆ 12 ಮತ್ತು 18ರ ನಡುವೆ ಇರೋದಾದ್ರೆ ಅದನ್ನ ನಾವು ಟೀನೇಜರ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು. ಒಂದ್ ವೇಳೆ 18ಕ್ಕಿಂತ ಹೆಚ್ಚಿದ್ರೆ ನಾವು ಅದನ್ನ ನಾವು ಅಡಲ್ಟ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು. ಸೊ ಈಗ ಈ ಪ್ರೋಗ್ರಾಮ್ನ ನೋಡೋಣ. ಇಲ್ಲಿ ನಾನು ಒಂದು ಏಜ್ ಅನ್ನೋ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೇನೆ. ಡಿಕ್ಲೇರ್ ಮಾಡಿ ಯೂಸರಿಂದ ಇನ್ಪುಟ್ನ ತೊಗೊತಿದ್ದೇನೆ. ಮತ್ತು ಆ ಏಜ್ ವೇರಿಯೇಬಲ್ ಅಲ್ಲಿ ನಾನು ಏನು ಇನ್ಪುಟ್ ತೊಗೊತಿದ್ದೀನಿ ಅದನ್ನು ನಾನು ಸ್ಟೋರ್ ಮಾಡ್ತಾ ಇದ್ದೇನೆ. ಸೊ ನಾನು ಇಲ್ಲಿ ಕಂಡೀಷನ್ ಬರೀತಿದ್ದೀನಿ. ಏಜ್ ಇಸ್ ಲೆಸರ್ ದೆನ್ 12 ಅನ್ನೋದಾದರೆ ಇಫ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಏಜ್ ಇಸ್ ಲೆಸರ್ ದೆನ್ 12 ಅನ್ನೋದಾದರೆ ನನಗೆ ಪ್ರಿಂಟ್ ಮಾಡು ಚೈಲ್ಡ್ ಅಂತ ಹೇಳಿ. ಇಲ್ಲಿ ಕಂಡೀಷನ್ 2 ಅಂದರೆ ಎಲ್ಸ್ ಇಫ್ ಏಜ್ ಇಸ್ ಲೆಸರ್ ದೆನ್ 18 ಅಂದರೆ ಏಜು ಲೆಸರ್ ದೆನ್ 18 ಆಗಿದ್ರೆ ನನಗೆ ಪ್ರಿಂಟ್ ಮಾಡು ಟೀನೇಜರ್ ಅಂತ ಹೇಳಿ. ಎಲ್ಸ್ ಪ್ರಿಂಟ್ ಅಡಲ್ಟ್ ಅಂದರೆ 18ಗಿಂತ ಜಾಸ್ತಿ ಲೈಕ್ 19, 20 ಆ ಥರ ಅವರು ಎಂಟ್ರಿ ಮಾಡಿದ್ರೆ ಸೊ ಅದು ಅಡಲ್ಟ್ ಅಂತ ಹೇಳಿ ಬರುತ್ತೆ. ಸೊ ಬನ್ನಿ ಈಗ ಇದನ್ನ ಕೋಡ್ ಮಾಡಿ ನೋಡೋಣ. ನಾವು ಎಲ್ಸ್ ಇಫ್ಗೆ ಒಂದು ಎಕ್ಸಾಂಪಲ್ನ ನೋಡ್ಕೊಂಡು ಬಂದ್ವಿ. ಈ ಎಲ್ಸ್ ಇಫ್ ಇನ್ನೊಂದು ರೀತಿಯ ಒಂದು ಇಫ್ ಅಂತಾನೆ ಅನ್ಕೋಬಹುದು. ಅದ್ರ ಜೊತೆಗೆ ನಾವು ಒಂದು ಬೆಸ್ಟ್ ಎಕ್ಸಾಂಪಲ್ ಸಹಿತ ನೋಡಿದ್ವಿ. ಈಗ ಇಲ್ಲಿ ಒಂದ್ ವೇಳೆ ನಮ್ಗೆ ಟಾಸ್ಕ್ ಏನಲ್ಲಿ ನಾವು ನೋಡೋದು ಹಾಗೆ ಒಂದು 12ಗಿಂತ ಕಡಿಮೆ ಇದ್ರೆ ನಮ್ಗೆ ಚೈಲ್ಡ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು, ಅಥವಾ 18ಗಿಂತ ಕಡಿಮೆ ಇದ್ದು ಅಥವಾ 18ಗೆ ಈಕ್ವಲ್ ಆಗಿದ್ರೆ ಸೊ ನಾವು ಅದನ್ನ ಟೀನೇಜರ್ಸ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು. ಒಂದ್ ವೇಳೆ 18ಗಿಂತ ಗ್ರೇಟರ್ ಏಜ್ನವ್ರು ಆಗಿದ್ರೆ ನಮ್ಗೆ ಅಡಲ್ಟ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು. ಸೊ ಇಲ್ಲೂ ಸಹಿತ ನಾವೇ ಡಿಕ್ಲೇರ್ ಮಾಡ್ತಿಲ್ಲ, ನಾವು ಯೂಸರ್ ಇಂದ ಇನ್ಪುಟ್ ಅನ್ನ ತಗೊಂತಿದ್ದೇವೆ. ಸೊ ನಿಮ್ಗೆ ಈ ಸೆಟ್ ಆಫ್ ಕೋಡ್ ಏನಿದೆ ಅದು ನಿಮ್ಗೆ ಈಗ ಅರ್ಥ ಆಗ್ಬೇಕು. ಬಿಕಾಸ್ ನಾನು ಆಲ್ರೆಡಿ ರೈಟಿಂಗ್ ಪಾರ್ಟ್ ನಲ್ಲೂ ಸಹಿತ ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನಲ್ವಾ. ಸೊ ಈಗ ಇದನ್ನ ಸೇವ್ ಮಾಡೋಣ. ಸೇವ್ ಮಾಡಿ ಈಗ ಇದನ್ನ ರನ್ ಮಾಡೋಣ. ರನ್ ಕೋಡ್. ಸೊ ಈಗ ನಾವು ಕೋಡ್ ಅನ್ನ ರನ್ ಮಾಡಿದ್ವಿ. ಇಲ್ಲಿ ನಮ್ಗೆ ಟರ್ಮಿನಲ್ ತೋರಿಸ್ತಿದೆ ಎಂಟರ್ ದ ಏಜ್ ಅಂತ ಹೇಳಿ. ಸೊ ನಾವೀಗ ಒಂದ್ ವೇಳೆ ನಾನೀಗ 19 ಅಂತ ಎಂಟ್ರಿ ಮಾಡಿದ್ರೆ ನನಗೇನಂತ ಬಂತು, ಅಡಲ್ಟ್ ಅಂತ ಹೇಳಿ ಬಂತು. ಸೊ ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡೋಣ. ಸೊ ಅದಕ್ಕೇನಂತ, ಸೊ ರನ್ ದ ಕೋಡ್. ಸೊ ಈಗ ಮತ್ತೊಮ್ಮೆ ಬಂತು. ಈಗ ನಾನು ಫಾರ್ ಎಕ್ಸಾಂಪಲ್ 6 years ಅಂತ ಹಾಕಿದ್ರೆ ಚೈಲ್ಡ್ಸ್ ಅಂತ ಹೇಳಿ ಬರ್ತದೆ. ಸೊ ಈಗ ನಾವು ಎಲ್ಸ್ ಇಫ್ ಅಂದ್ರೆ ಏನು ಅಂತ ಹೇಳಿ ಸಹಿತ ಅರ್ಥ ಮಾಡ್ಕೊಂಡ್ವಿ. ಮುಂದೆ ನಾವು ನೋಡೋಣ ಸ್ವಿಚ್. ನೆಕ್ಸ್ಟ್ ನಾವು ಕಂಡೀಷನಲ್ ಆಪರೇಟರ್ಸ್ ನ ನೋಡೋಣ. ಈ ಕಂಡೀಷನಲ್ ಆಪರೇಟರ್ಸ್ ಈಗ ನಾವು ಸ್ವಿಚ್ ಕಂಡೀಷನಲ್ ಸ್ಟೇಟ್ಮೆಂಟ್ ನ ನೋಡೋಣ.
ಈ ಸ್ವಿಚ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಇದು ಆಲ್ಮೋಸ್ಟ್ ಸಿಮಿಲರ್ ಟು ಇಫ್ ಎಲ್ಸ್ ಇಫ್ ಅದೇ ತರ ನಾವು ಅಷ್ಟೊಂದೆಲ್ಲ ಬರಿಬೇಕು, ಬಟ್ ಅಷ್ಟೊಂದೆಲ್ಲ ಬರೆಯೋ ಅಗತ್ಯ ಇರಲ್ಲ. ಇದೊಂದು ಸ್ಟ್ರಕ್ಚರ್ ವೇನಲ್ಲಿ ಒಂದು ಪರ್ಟಿಕ್ಯುಲರ್ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ಲಿಕ್ಕೋಸ್ಕರ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಈಗ ಈ ಸಿಂಟೆಕ್ಸ್ನ ನೋಡ್ಕೊಳ್ಳಿ, ನಾನು ಎಕ್ಸಾಂಪಲ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಸ್ವಿಚ್ ಇರುತ್ತೆ, ಇಲ್ಲಿ ನಾವು ನಂಬರ್ ಆಗಿರ್ಬೋದು ಕ್ಯಾರೆಕ್ಟರ್ನ ಈ ಪ್ಯಾರಾಮೀಟರ್ ಒಳಗಡೆ ಪಾಸ್ ಮಾಡ್ತೇವೆ. ಪಾಸ್ ಮಾಡಿ ಇಲ್ಲಿ ಕಂಡೀಷನ್ಸ್ಗಳನ್ನ ಚೆಕ್ ಮಾಡ್ತಾ ಹೋಗ್ತೇವೆ. ಈ ಕಂಡೀಷನ್ ಏನಾದರೂ ಫಸ್ಟ್ ಕೇಸಲ್ಲಿರುವಂಥ ಕಂಡೀಷನ್ ಟ್ರೂ ಆದರೆ ಅದು ನಮಗೆ ಏನು ಬ್ಲಾಕ್ ಆಫ್ ಕೋಡನ್ನು ಎಕ್ಸಿಕ್ಯೂಟ್ ಮಾಡಿಕೊಡುತ್ತೆ. ಒಂದು ವೇಳೆ ಅಲ್ಲ ಅನ್ನೋದಾದರೆ ನೆಕ್ಸ್ಟ್ ಅದೇ ರೀತಿ ಸ್ವಿಚ್ ಆಗ್ತಾ ಹೋಗುತ್ತೆ. ಈ ಥರ ನಾವು ನಂಬರ್ ಆಫ್ ಕೇಸಸ್ ಎಷ್ಟು ಬೇಕಾದರೂ ಹೊಂದಬಹುದು ಇದರಲ್ಲಿ. ಆಮೇಲೆ ಅಲ್ಲಿ ಯಾವ ರೀತಿ ಹೆಲ್ಸ್ ಸ್ಟೇಟ್ಮೆಂಟು ಅಂದರೆ ಎಲ್ಲ ಡಿಫಾಲ್ಟ್ ಸ್ಟೇಟ್ಮೆಂಟಲ್ಲೂ ಒಂದು ಬ್ಲಾಕ್ ಆಫ್ ಕೋಡನ್ನ ಎಕ್ಸಿಕ್ಯೂಟ್ ಮಾಡುತ್ತೋ ಅದೇ ರೀತಿ ಇಲ್ಲಿ ಒಂದು ಡಿಫಾಲ್ಟ್ ಒಂದು ಬ್ಲಾಕ್ ಆಫ್ ಕೋಡನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಬನ್ನಿ ಇದಕ್ಕೊಂದು ಎಕ್ಸಾಂಪಲ್ನ ನೋಡಿಕೊಂಡು ಬರೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಮ ಹತ್ರ ಡೇ 5 ಇರುತ್ತೆ, ಅಂದರೆ ಒಂದು ದಿವಸದಲ್ಲಿ ನಮಗೆ ಎಷ್ಟು ದಿವಸಗಳಿರುತ್ತೆ, ಟೋಟಲ್ ಒಂದು 7 ಡೇಸಸ್ ಇರುತ್ತೆ. ಸೊ ಆ ಒಂದು 7 ಡೇಸಲ್ಲಿ ನೀವು ಏನಾದರೂ ಒಂದು 5 ಅನ್ನೋದನ್ನ ಎಂಟ್ರಿ ಮಾಡಿದ್ರೆ ಫಿಫ್ತ್ ಡೇ ಯಾವುದು, ಫಿಫ್ತ್ ಡೇ ನಮಗೆ ಫ್ರೈಡೆ, ಫಸ್ಟ್ ಡೇ ಯಾವುದು ನಮಗೆ ಮಂಡೇ, ಸೆಕೆಂಡ್ ಡೇ ಯಾವುದು ನಮಗೆ ಥರ್ಸ್ಡೇ, ಹಾಗೆ ವೆಡ್ನೆಸ್ಡೇ ಥರ್ಡ್ ಡೇ, ಮತ್ತೆ ಫೋರ್ತ್ ಡೇ ಥರ್ಸ್ಡೇ, ಫಿಫ್ತ್ ಡೇ ಫ್ರೈಡೆ, ಸ್ಯಾಟರ್ಡೇ, ಸಂಡೇ. ಇದೇ ರೀತಿ ನಿಮ್ಗೊಂದು ಇಲ್ಲಿ ಸಿಂಪಲ್ ಆಗಿರುವಂಥ ಒಂದು ಟಾಸ್ಕ್. ಅಂದರೆ ನಾವೇನಾದ್ರೂ ಡೇ ಒಂದು ನಂಬರ್ನ ಎಂಟ್ರಿ ಮಾಡಿದ್ರೆ ಆ ಒಂದು ಡೇ ನೇಮು ಎಕ್ಸಿಕ್ಯೂಟ್ ಆಗಬೇಕು. ಸೊ ಇದು ನಮ್ಗೆ ಇಲ್ಲಿರುವಂತ ಒಂದು ಟಾಸ್ಕ್. ಸೊ ಇದನ್ನ ನಾವು ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಯಾವ ರೀತಿ ಔಟ್ಪುಟ್ ಅನ್ನ ಪ್ರಿಂಟ್ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾವು ಒಂದು ಡೇ ಅನ್ನೋ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಆ ಡೇ ಎಷ್ಟು 5. ಸೊ ನಾವು ಸ್ವಿಚ್ ಡೇ ಅಂದರೆ ನಾವಿಲ್ಲಿ ಯೂಸ್ ಮಾಡ್ತಿರೋಂಥ ಡಾಟಾ ಟೈಪ್ ಯಾವುದು, ಇಂಟೀಜರ್ ಡಾಟಾ ಟೈಪ್. ಸೊ ಈ ಒಂದು ಡೇ ವೇರಿಯೇಬಲ್ ಏನಿರುತ್ತೆ ನಾವು ಸ್ವಿಚ್ ನ ಪ್ಯಾರಾಮೀಟರ್ ಒಳಗಡೆ ಪಾಸ್ ಮಾಡಿದ್ವಿ. ಸೊ ಡೇ ವ್ಯಾಲ್ಯೂ ಏನು 5 ಆಗಿದೆ. ಇಲ್ಲಿ ಎಷ್ಟು ಕೇಸ್ಗಳಿವೆ, ಕೇಸ್ 1, ಕೇಸ್ 2, ಕೇಸ್ 3, ಕೇಸ್ 4, ಕೇಸ್ 5 ಇದೆ. ಸೊ ಇದು ಇಲ್ಲಿ ಬಂದು ಚೆಕ್ ಮಾಡುತ್ತೆ. ಈಗ ಡೇ 1ಗೆ ಈಕ್ವಲ್ ಆಗಿದೆಯಾ, ಸೊ ಇಲ್ಲ, ಸೊ ಅದು ಮಂಡೇನ ಪ್ರಿಂಟ್ ಮಾಡಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಸ್ವಿಚ್ ಆಗುತ್ತೆ. ಇಲ್ಲಿ 2 ಇದೆ, ಸೊ 5 2 ಈಕ್ವಲ್ ಚೆಕ್ ಮಾಡುತ್ತೆ, ಇಲ್ಲ, ಸೊ ಅದು ಥರ್ಸ್ಡೇ ಫಿಫ್ತ್ ಡೇ ಅಲ್ಲ, ಸೊ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ನೆಕ್ಸ್ಟ್ ಇದನ್ನ ನೋಡುತ್ತೆ, ಥರ್ಡ್ ಬರುತ್ತೆ, ಅದೇ ರೀತಿ ಫೋರ್ತ್ ಬರುತ್ತೆ, ಅದೇ ರೀತಿ ಫಿಫ್ತ್ ಬಂದಾಗ ಸೊ ಈ 5 ಮತ್ತೆ ಡೇ 5 ಸೊ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ಮ್ಯಾಚ್ ಆದಾಗ ಏನಾಗುತ್ತೆ, ನಮಗೆ ಫ್ರೈಡೇ ಇಲ್ಲಿ ಪ್ರಿಂಟ್ ಆಗುತ್ತೆ. ಈ ಒಂದು ಸ್ಟೇಟ್ಮೆಂಟ್ ಇಂದ ಅದು ಔಟ್ ಆಗುತ್ತೆ. ಸೊ ನಾನು ಇಲ್ಲಿ 5 ತಗೊಂಡಿದ್ದೀನಿ. ಈ 5ನ ಬದಲು ನೀವು 4, 2 ಅಥವಾ 1 ಅನ್ನ ತಗೊಂಡು ಸಹಿತ ಚೆಕ್ ಮಾಡ್ಬೋದು. 1 ಆದ್ರೆ ನಮಗೆ ಮಂಡೇ ಬರುತ್ತೆ, 2 ಆದ್ರೆ ನಮಗೆ ಥರ್ಸ್ಡೇ ಬರುತ್ತೆ, 3 ಆದ್ರೆ ನಮಗೆ ವೆಡ್ನೆಸ್ಡೇ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಈಗ ಸ್ವಿಚ್ ಅಂದ್ರೆ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅರ್ಥ ಆಗೋದು ಕಷ್ಟನೇ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ. ಬಟ್ ಈ ಒಂದು ಎಕ್ಸಾಂಪಲ್ ನಾವು ಕ್ಯಾರೆಕ್ಟರ್ ಅಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಡೇನ ನಂಬರ್ನ ಇಟ್ಕೊಂಡು ಡೇಸ್ ನೇಮ್ಸ್ ನ ಪ್ರಿಂಟ್ ಮಾಡಿದ್ವಿ. ಬಟ್ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅದೇನ್ ಎಕ್ಸಾಂಪಲ್ ಅಪ್ಪ ಅನ್ನೋದಾದ್ರೆ ಕ್ಯಾರೆಕ್ಟರ್. ಸೊ ಅಲ್ಲಿ ನಾವು ನಂಬರ್ ಎಂಟ್ರಿ ಮಾಡ್ತಿದ್ವಿ, ಇಲ್ಲಿ ಸ್ಟಾರ್ಟಿಂಗ್ ಡೇನ ಸ್ಟಾರ್ಟಿಂಗ್ ಲೆಟರ್ನ ಎಂಟ್ರಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕ್ಯಾರೆಕ್ಟರ್ ಅಂದ್ರೆ ಅಲ್ಲಿ ನಾನು ಇಂಟ್ ತಗೊಂಡಿದ್ದೆ, ಇಲ್ಲಿ ನಾನು ಕ್ಯಾರೆಕ್ಟರ್ ತಗೊಂತಿದ್ದೀನಿ. ಡೇ ಇಸ್ ಈಕ್ವಲ್ಸ್ ಟು ಎಫ್ ಅಂದ್ರೆ ಎಫ್ಗೆ ರಿಲೇಟೆಡ್ ಆಗಿದೆ. ಸೊ ಸ್ವಿಚ್ ಡೇ ಅಂದ್ರೆ ಇಲ್ಲಿ ನಾನು ಡೇನ ತಿರ್ಗಾ ಪ್ಯಾರಾಮೀಟರ್ ವೈಸ್ ಪಾಸ್ ಮಾಡಿದೆ. ಸೊ ಇಲ್ಲಿ ಇರುವಂತ ಪ್ರತಿಯೊಂದು ಕೇಸ್ನಲ್ಲೂ ಈ ಡೇನಲ್ಲಿ ಏನು ವ್ಯಾಲ್ಯೂ ಇದೆ, ಕ್ಯಾರೆಕ್ಟರ್ ವ್ಯಾಲ್ಯೂ ಇದೆ, ಅದು ಯಾವ ವ್ಯಾಲ್ಯೂ, ಎಫ್ ವ್ಯಾಲ್ಯೂ ಇದೆ. ಸೊ ಅದು ಅಗೇನ್ ಇದೇ ರೀತಿ ಇಲ್ಲೆಲ್ಲ ಚೆಕ್ ಮಾಡ್ಕೊಂಡ್ ಬರುತ್ತೆ. ಸೊ ಎಫ್ ಮ್ಯಾಚ್ ಆದಾಗ ಫ್ರೈಡೆ ಅಂತ ಹೇಳಿ ಪ್ರಿಂಟ್ ಮಾಡುತ್ತೆ. ನಾನು ಇಲ್ಲಿ ಎಫ್ ತಗೊಂಡಿದ್ದೀನಿ, ನೀವು ಎಫ್ ಬದಲು ಎಂ ತಗೋಬಹುದು, ಟಿ ತಗೋಬಹುದು. ಡಬ್ಲ್ಯೂ ತಗೊಂಡ್ರೆ ವೆಡ್ನೆಸ್ಡೇ ಪ್ರಿಂಟ್ ಆಗುತ್ತೆ, ಟಿ ತಗೊಂಡ್ರೆ ನಿಮಗೆ ಥರ್ಸ್ಡೇ ಪ್ರಿಂಟ್ ಆಗುತ್ತೆ, ಮತ್ತೆ ಸ್ಮಾಲ್ ಲೆಟರ್ ಎಸ್ ನ ತಗೊಂಡ್ರೆ ನಿಮಗೆ ಸ್ಯಾಟರ್ಡೇ, ಮತ್ತೆ ಬಿಗ್ ಲೆಟರ್ ಎಸ್ ನ ತಗೊಂಡ್ರೆ ನಿಮಗೆ ಸಂಡೇ ಅನ್ನೋದು ಪ್ರಿಂಟ್ ಆಗುತ್ತೆ. ಸೊ ನಾವೀಗ 2 ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ವಿ ಸ್ವಿಚ್ಗೆ. ಸೊ ಇದನ್ನೇ ನಾವೀಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಪಾರ್ಟ್ ಅಲ್ಲಿ ನಾನೀಗ ಎಕ್ಸ್ಪ್ಲೈನ್ ಮಾಡಿದೆ ರೈಟಿಂಗ್ ಪಾರ್ಟ್ ನಲ್ಲಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಸ್ವಿಚ್ ನ ಸಿಂಟ್ಯಾಕ್ಸ್ ಹೇಗಿರುತ್ತೆ, ಸ್ವಿಚ್ ಇರುತ್ತೆ, ಪ್ಯಾರಾಮೀಟರ್ ಪ್ಯಾರಂಥೆಸಿಸ್ ಓಪನ್ ಆಗಿರುತ್ತೆ. ಸೊ ಅದ್ರೊಳಗಡೆ ನಾವು ಎಕ್ಸ್ಪ್ರೆಷನ್ ಅಥವಾ ವ್ಯಾಲ್ಯೂನ ಪಾಸ್ ಮಾಡ್ತಿರ್ತೀವಿ. ಸೊ ನಾವಿಲ್ಲಿ ಪಾಸ್ ಮಾಡ್ತಿರುವಂತ ವ್ಯಾಲ್ಯೂ ಏನು, ಇಂಟೀಜರ್. ಸೊ ಅದಕ್ಕಿಂತ ಮುಂಚೆ ಕ್ವೆಶನ್ ನ ಸ್ವಲ್ಪ ನಾವು ಇನ್ನೊಮ್ಮೆ ಹೇಳ್ತೀನಿ, ಕ್ವೆಶನ್ ಏನು ಅಂತ ಹೇಳಿ. ಸೊ ಈಗ ನಮ್ಮ ಹತ್ರ ವೀಕ್ ಅಲ್ಲಿ 7 ಡೇಸ್ಗಳಿರುತ್ತೆ. 7 ಡೇಸ್ಗೆ 7 ನಂಬರ್ಸ್. ಫಾರ್ ಎಕ್ಸಾಂಪಲ್ ಮಂಡೇಗೆ 1, ಟ್ಯೂಸ್ಡೇಗೆ 2, ಅದೇ ರೀತಿ 3rd 4th 5th 6th 7th ಬಂದು ಸಂಡೇ ಆಗಿರುತ್ತೆ. ಸೊ ಈಗ ನಾವು ಇಲ್ಲಿ ಒಂದು ನಂಬರ್ನ ಪಾಸ್ ಮಾಡಬೇಕು. ಸೊ ಈಗ ಡೇಗೆ ನಾನು ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡಿದ್ರೆ ಡೇ, ಆ ಡೇನ ನಂಬರ್ ಅಂದ್ರೆ ನಂಬರ್ ಏನು 5. ಸೊ ಈಗ ನಮ್ಮ ಹತ್ರ ಮಂಡೇ,
ಥರ್ಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ ಮತ್ತೆ ಸಂಡೇ ಇದೆ. ಸೊ ಈಗ ನಮಗೆ ನಾವು ನಂಬರ್ ಎಂಟ್ರಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಆ ಒಂದು ಡೇ ಅಂದ್ರೆ ಫಸ್ಟ್ ವೀಕ್ ನಲ್ಲಿ ಫಸ್ಟ್ ಡೇ ಯಾವುದು ಮಂಡೇ, ಸೊ ಫಸ್ಟ್ ಅಂತ ಎಂಟ್ರಿ ಮಾಡಿದ್ರೆ ನನಗೆ ಬರಬೇಕು ಮಂಡೇ ಅಂತ ಹೇಳಿ. ಈಗ ನಾನು ಸೆಕೆಂಡ್ ಅಂತ ಎಂಟ್ರಿ ಮಾಡಿದ್ರೆ ನನಗೆ ಬರಬೇಕು ಏನು ಥರ್ಸ್ಡೇ, ಥರ್ಡ್ ಅಂತ ಎಂಟ್ರಿ ಮಾಡಿದ್ರೆ ವೆಡ್ನೆಸ್ಡೇ, ಸೊ ಫಿಫ್ತ್ ಡೇ ಬಂದು ನಮಗೆ ಫ್ರೈಡೇ, ಸಿಕ್ಸ್ತ್ ಡೇ ಬಂದು ನಮಗೆ ಸ್ಯಾಟರ್ಡೆ. ಸೊ ಹೀಗೆ ನಮಗೆ ಔಟ್ಪುಟ್ ಏನು ಬರಬೇಕು ಅಂತ ಆ ಕ್ವೆಶನ್ ಒಂದು ಅರ್ಥ ಆಗಿದೆ. ಸೊ ಈಗ ನಾವು ಒಂದು ವೇರಿಯೇಬಲ್ ನ ಇಲ್ಲಿ ಡಿಕ್ಲೇರ್ ಮಾಡಿದ್ದೇವೆ, ಅದಕ್ಕೆ ವ್ಯಾಲ್ಯೂ ಬಂದು 5. ಅಥವಾ ನೀವು ಈ ರೀತಿನೂ ಮಾಡ್ಬೋದು, ಇನ್ನೊಂದು ರೀತಿ ಅಂದ್ರೆ ಯೂಸರ್ ಇಂದನೂ ಸಹಿತ ವ್ಯಾಲ್ಯೂನ ಪಡ್ಕೊಂಡು ಸಹಿತ ಮಾಡ್ಬೋದು. ಸೊ ನಾನು ಇಲ್ಲಿ ಡೈರೆಕ್ಟ್ ಆಗಿ ಡಿಫೈನ್ ಮಾಡಿದ್ದೇನೆ, ನೀವು ಅದನ್ನ ಓನ್ ಆಗಿ ಟ್ರಯಲ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಸೊ ಈಗ ಇಲ್ಲಿ ನಾನು 5 ಅಂತ ಅಸೈನ್ ಮಾಡಿದ್ದೇನೆ. ಸೊ ಇವೆಲ್ಲಾ ಸ್ಟೇಟ್ಮೆಂಟ್ಸ್ಗಳು ರಾಂಗ್ ಆದಾಗ ಮಾತ್ರ ಡಿಫಾಲ್ಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗೋದು. ದಯವಿಟ್ಟು ಇದನ್ನ ತಲೆಲಿಟ್ಕೊಳ್ಳಿ. ಇದು ಅಲ್ಲಿ ನಮ್ಗೆ ಹಿಂಗೆ ಇಫ್ ನಲ್ಲಿ ಹೆಲ್ಸ್ ಇದೆಯೋ ಅದೇ ರೀತಿ ಈ ಡಿಫಾಲ್ಟ್ ಸಹಿತ ಕೆಲಸ ಮಾಡುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಈಗ ಇದನ್ನ ರನ್ ಮಾಡಿ ನಾವು ನೋಡೋಣ. ಈಗ ನನಗೆ ಫ್ರೈಡೆ ಅಂತ ಆನ್ಸರ್ ಬರುತ್ತೆ, ಬಿಕಾಸ್ ನಾನು ಡೇಗೆ ಅಸೈನ್ ಮಾಡಿರುವಂತ ವ್ಯಾಲ್ಯೂ ಎಷ್ಟು, ಹೌದು 5. ಸೊ ಏನಂತ ಬಂದಿದೆ ನಮ್ಗೆ ಇಲ್ಲಿ ನೀವು ನೋಡ್ಬೋದು, ಏನಂತ ಬಂದಿದೆ, ಫ್ರೈಡೆ ಅಂತ ಹೇಳಿ ಬಂದಿದೆ ಅಲ್ವಾ. ಓಕೆ, ಈಗ ಸ್ವಿಚ್ಗೆ ನಾವು ಇಂಟೀಜರ್ ಒಂದು ನೋಡಿದ್ವಿ, ಬಟ್ ಇಲ್ಲಿ ನಾವು ಎರಡು ರೀತಿಯ ಡಾಟಾ ಟೈಪ್ ಗಳಿಗೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ ನಾವು ಇಂಟೀಜರ್ ನೋಡಿದ್ವಿ, ಇದನ್ನೇ ನಾವು ಕ್ಯಾರೆಕ್ಟರ್ ಯೂಸ್ ಮಾಡ್ಕೊಂಡು ಸಹಿತ ಮಾಡ್ಬೋದು. ಸೊ ನಿಮ್ಗೆ ಎಕ್ಸ್ಪ್ಲನೇಷನ್ ಪಾರ್ಟ್ ಅಂದ್ರೆ ರೈಟಿಂಗ್ ಪಾರ್ಟ್ ನಲ್ಲಿ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈಗ ನೋಡ್ಕೊಳ್ಳಿ, ಇಲ್ಲಿ ಡೇ ಅಲ್ಲಿ ನಾನು ಇಂಟೀಜರ್ ವ್ಯಾಲ್ಯೂ ಕೊಟ್ಟಿದ್ದೆ, ಬಟ್ ಇಲ್ಲಿ ಡಾಟಾ ಟೈಪ್ ಏನು ಕ್ಯಾರೆಕ್ಟರ್ ಆಗಿದೆ, ಮತ್ತೆ ಇಲ್ಲಿ ನಾನು ಅಸೈನ್ ಮಾಡಿರುವಂತಹ ವ್ಯಾಲ್ಯೂ ಸಹಿತ ಕ್ಯಾರೆಕ್ಟರ್ ಆಗಿದೆ. ಸೊ ಇಲ್ಲಿ MTWTF ಅಂದ್ರೆ ಈ ಇಲ್ಲಿ ನಮ್ಗೆ ಕ್ಯಾಪಿಟಲ್ ಟಿ ನ ಯಾಕೆ ಯೂಸ್ ಮಾಡಿದೀನಿ ಅಂದ್ರೆ ಟ್ಯೂಸ್ಡೇಗೂ ಸಹಿತ ಟಿ ಬರುತ್ತೆ ಮತ್ತೆ ಥರ್ಸ್ಡೇಗೂ ಸಹಿತ ಟಿ ಬರುತ್ತೆ. ಸೊ ಅದಕ್ಕೆ ಟ್ಯೂಸ್ಡೇಗೆ ಬಂದು ಟಿ ಮತ್ತೆ ಥರ್ಸ್ಡೇಗೆ ಬಂದು ಕ್ಯಾಪಿಟಲ್ ಟಿ ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ನಿಮ್ಗೆ ಗೊತ್ತು, ಕೇಸ್ ಸೆನ್ಸಿಟಿವ್ ನಲ್ಲಿ ಆಲ್ರೆಡಿ ನೀವು ಇದನ್ನ ಕಲ್ತಿದ್ದೀರಾ. ಸೊ ಓಕೆ, ಈಗ ನಾವು ಇದನ್ನ ನೋಡೋಣ. ಸೊ ಇಲ್ಲಿ ಎಫ್ ಅಂತ ಇದು ಮಾಡಿದೀನಿ. ಸೊ ಎಫ್ ಯಾವುದು, ಎಫ್ ನಮ್ಮ ಫ್ರೈಡೆ. ಸೊ ಎಸ್ ಅನ್ನೋದಾದ್ರೆ ನಮ್ಗೆ ಸ್ಯಾಟರ್ಡೆ, ಕ್ಯಾಪಿಟಲ್ ಎಸ್ ಅನ್ನೋದಾದ್ರೆ ನಮ್ಗೆ ಸಂಡೇ. ಸೊ ಈಗ ನಾನು ಈ ಕೋಡ್ ಅನ್ನ ರನ್ ಮಾಡೋಣ. ಸೊ ಇದನ್ನೇ ನಾವು ಕ್ಯಾರೆಕ್ಟರ್ ಮುಖಾಂತರನು ಮಾಡಬಹುದು ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ಫ್ರೈಡೆ ಅಂತ ಹೇಳಿ ಬಂತು. ಒಂದ್ ವೇಳೆ ಬೇಡ, ಈಗ ನಾವು ಫ್ರೈಡೆ ಬೇಡ, ಮಂಡೇ ಪ್ರಿಂಟ್ ಮಾಡಿ ನೋಡುವ, ಅದಕ್ಕೆ ನಾವೇನಂತ ಕೊಡ್ಬೇಕು, ಎಂ ಅಂತ ಹೇಳಿ ಕೊಡ್ಬೇಕಾಗ್ತದೆ. ಸೊ ನಾನೀಗ ಇದನ್ನ ಸೇವ್ ಮಾಡಿದೆ, ಮತ್ತೆ ಪುನಃ ಇದನ್ನ ರನ್ ಮಾಡಿದೆ. ಸೊ ರನ್ ಮಾಡಿದಾಗ ನಂಗೆ ಏನಂತ ಬಂತು, ನೀವೇ ನೋಡ್ಬೋದು, ಮಂಡೇ ಅಂತ ಹೇಳಿ ಟರ್ಮಿನಲ್ ಅಲ್ಲಿ ಬಂತು, ಔಟ್ಪುಟ್ ಬಂತು. ಸೊ ಈಗ ನಿಮ್ಗೆ ಸ್ವಿಚ್ ಅಂದ್ರೆ ಏನು ಅಂತ ಒಂದು ಐಡಿಯಾ ಬಂದಿರಬಹುದು. ಕೆಲವೊಬ್ಬರಿಗೆ ಇದು ಅರ್ಥ ಆಗಿರುತ್ತೆ, ಇನ್ನ ಕೆಲವೊಬ್ಬರಿಗೆ ಇದು ಸ್ವಲ್ಪ ಅರ್ಥ ಆಗದಲೇನು ಇರಬಹುದು. ಟೆನ್ಷನ್ ತಗೊಳ್ಳೋ ಯಾವುದೇ ರೀತಿ ಅಗತ್ಯ ಇಲ್ಲ. ಕಲಿತಾ ನೀವು ಇದನ್ನ ಕಲಿತಾ ಹೋಗ್ತೀರಾ. ಬಿಗಿನರ್ಸ್ ಅಲ್ಲಿ ಈ ರೀತಿ ಆಗೋದು ಸಹಜ. ಸೊ ನೆಕ್ಸ್ಟ್ ನಾವು ನೋಡೋಣ ಟರ್ನರಿ. ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಆಪರೇಟರ್ಸ್ನ ಮಾಡುವಾಗ ನಾನು ಟರ್ನರಿ ಆಪರೇಟರ್ ಬಗ್ಗೆ ಹೇಳಿದ್ದೆ. ಸೊ ಈ ಟರ್ನರಿ ಆಪರೇಟರ್ನ ನಾವು ಕಂಡೀಷನಲ್ ಆಪರೇಟರ್ ಅಂತ ಸಹಿತ ಕರಿಬಹುದು. ಅಂದ್ರೆ ಈ ಕಂಡೀಷನ್ ಟ್ರೂ ಆದ್ರೆ ಇಲ್ಲಿರಂತ ಮೊದಲನೇ ಒಂದು ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ವೇಳೆ ಈ ಕಂಡೀಷನ್ ಫಾಲ್ಸ್ ಆದ್ರೆ ಈ ಎರಡನೇ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ತುಂಬಾ ಸಿಂಪಲ್ ಅಲ್ವಾ ಈ ಟರ್ನರಿ ಆಪರೇಟರ್ಸ್? ಹೌದು. ಈಗ ಇದಕ್ಕೊಂದು ಎಕ್ಸಾಂಪಲ್ ನ ನೋಡ್ಕೊಂಡು ಬರೋಣ. ಚಾಪ್ಟರ್ 3 ಕ್ವೆಶನ್ 7, ಪ್ರಾಕ್ಟೀಸಿಂಗ್ ಕ್ವೆಶನ್ 7. ಸೊ ನಾವಲ್ಲಿ ಏಜ್ ಏನಾದ್ರು 18 ಆಗಿದ್ರೆ, ಅಂದ್ರೆ ನಾವು ಇಫ್ ಎಲ್ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ವಿ, ಒಂದ್ ವೇಳೆ ಏಜ್ 18 ಆಗಿದ್ರೆ ನಮ್ಗೆ ಪ್ರಿಂಟ್ ಮಾಡಬೇಕು ಅಡಲ್ಟ್ ಅಂತ ಹೇಳಿ. ಒಂದ್ ವೇಳೆ 18 ಗಿಂತ ಕೆಳಗಡೆ ಆಗಿದ್ರೆ ಯು ಆರ್ ನಾಟ್ ಅಡಲ್ಟ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು ಅನ್ನೋ ಒಂದು ಕ್ವೆಶನ್ ನೋಡಿದ್ವಿ ಅಲ್ವಾ. ಅದೇ ಒಂದು ಕ್ವೆಶನ್ ನ ಈ ಟರ್ನರಿ ಆಪರೇಟರ್ ಅಲ್ಲಿ ಎಷ್ಟು ಸಿಂಪಲ್ ಆಗಿ ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋದಾದ್ರೆ, ಜಸ್ಟ್ ಇಲ್ಲಿ ಏಜ್ ಇಸ್ ಗ್ರೇಟರ್ ಆರ್ ಲೆಸರ್ ದೆನ್ 18. ಸೊ ನಾವಿಲ್ಲಿ ಚೆಕ್ ಮಾಡ್ತಿದೀವಿ, ನಮ್ಗೆ ಏಜ್ ಇಸ್ ಗ್ರೇಟರ್ ಆರ್ ಲೆಸರ್ ದೆನ್ 18 ಅಂತ ಹೇಳಿ ಹೌದು ಅನ್ನೋದಾದ್ರೆ ಅಡಲ್ಟ್ ಅಂತ ಪ್ರಿಂಟ್ ಮಾಡು, ಇಲ್ಲ ಅನ್ನೋದಾದ್ರೆ ನಾಟ್ ಅಡಲ್ಟ್ ಅಂತ ಹೇಳಿ ಪ್ರಿಂಟ್ ಮಾಡು. ಸೊ ಇಲ್ಲಿ ನಾವೇನ್ ಮಾಡ್ತಿದೀವಿ, ಪ್ರಿಂಟ್ ಎಫ್ ಅಂದ್ರೆ ಯೂಸರ್ ಇಂದ ಎಂಟ್ರಿ ತಗೊಂತಿದೀವಿ. ಏಜ್ ಅನ್ನ ಫಸ್ಟ್ ನಾವು ಏನ್ ಮಾಡ್ಬೇಕು, ವೇರಿಯೇಬಲ್ ನ ಡಿಕ್ಲೇರ್ ಮಾಡಬೇಕು. ಡಿಕ್ಲೇರ್ ಮಾಡಿದ ನಂತರದಲ್ಲಿ ನಾವು ಏನು ಎಂಟ್ರಿನ ತಗೊಂತಿದ್ದೇವೆ, ಏಜ್ ಅನ್ನ ಯೂಸರ್ ಇಂದ ಎಂಟ್ರಿ ಆದ್ಮೇಲೆ ಅದನ್ನ ಸ್ಟೋರ್ ಮಾಡ್ತಿದ್ದೇವೆ. ಸ್ಟೋರ್ ಮಾಡಿದ ನಂತರದಲ್ಲಿ ಅದನ್ನ ನಾವು ಕ್ವೆಶನ್ ಅಲ್ಲಿ ಚೆಕ್ ಮಾಡ್ತಿದ್ದೇವೆ, ಆ ಏಜ್ ಅನ್ನೋದು ಏನು ಒಂದು ಗ್ರೇಟರ್ ಆರ್ ಲೆಸರ್ ದೆನ್ 18 ಅಂತ ಹೇಳಿ. ಅದಾದ್ಮೇಲೆ ಒಂದ್ ವೇಳೆ ಈ ಕಂಡೀಷನ್ ಟ್ರೂ ಆದ್ರೆ ಅಡಲ್ಟ್ ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಒಂದ್ ವೇಳೆ ನಾಟ್ ಟ್ರೂ ಆದ್ರೆ ಸೊ ಅದು ನಾಟ್ ಅಡಲ್ಟ್ ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಸೊ ನಾವು ಇಲ್ಲಿಗೆ ಟರ್ನರಿ ಆಪರೇಟರ್ಸ್ ನ ಒಂದು ಎಕ್ಸಾಂಪಲ್ ನ ನೋಡಿದ್ವಿ. ಈಗ ಬನ್ನಿ ಇದರ ಒಂದು ಪ್ರಾಕ್ಟಿಕಲ್ ನ ನೋಡ್ತಾ ಹೋಗೋಣ. ಟರ್ನರಿನಲ್ಲಿ ನಾವು ಆಲ್ರೆಡಿ ಇಫ್ ಎಲ್ಸ್ಗೆ ಅಥವಾ ಎಲ್ಸ್ ಇಫ್ ನಲ್ಲೂ ಸಹಿತ ಒಂದು ಎಕ್ಸಾಂಪಲ್ ನ ನೋಡಿದ್ವಿ, ಏಜ್ ರಿಲೇಟೆಡ್ ಅಲ್ವಾ. ಅಲ್ಲಿ ನಮ್ಗೆ ಎಷ್ಟು
ಉದ್ದ ಕೋಡ್ ಬರಿಬೇಕು, ಅಂದ್ರೆ ಇಷ್ಟು ಉದ್ದ ಕೋಡ್ ಬರಿಬೇಕು, ಅಂದ್ರೆ ಇಫ್ ಸ್ಟೇಟ್ಮೆಂಟ್ ಬರ್ದು ಅದಾದ್ಮೇಲೆ ಎಲ್ಸ್ ಸಹಿತ ಬರಿಬೇಕು. ಜಸ್ಟ್ ಯು ಆರ್ ಅನ್ ಅಡಲ್ಟ್, ಯು ಆರ್ ನಾಟ್ ಅನ್ ಅಡಲ್ಟ್ ಅಂತ ಹೇಳಲಿಕ್ಕೆ. ಆದ್ರೆ ನಮ್ಮ ಟರ್ನರಿನಲ್ಲಿ ಆ ಒಂದು ಸೆಟ್ ಆಫ್ ಕೋಡ್ ಅನ್ನ ಬರೀ ಇಷ್ಟೇ ಲೈನ್ ಅಲ್ಲಿ ನಾವು ಕಂಪ್ಲೀಟ್ ಮಾಡಬಹುದು. ಇಲ್ಲಿ ನೋಡಿ, ನಾನು ಏಜ್ ನ ಡಿಕ್ಲೇರ್ ಮಾಡಿದೆ, ಮತ್ತೆ ಯೂಸರ್ ಇಂದ ಇನ್ಪುಟ್ ನ ತಗೊಂಡೆ. ಯೂಸರ್ ಇಂದ ಇನ್ಪುಟ್ ಅನ್ನ ತಗೊಂಡ್ ಆದ್ಮೇಲೆ ಅದನ್ನ ನಾನು ಏಜ್ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಿದೆ. ಸ್ಟೋರ್ ಮಾಡಿ ನಾನು ಇಲ್ಲಿ ಒಂದು ಫಸ್ಟ್ ಕಂಡೀಷನ್ ಬರೆದೆ. ಟರ್ನರಿ ಆಪರೇಟರ್ ಸಿಂಟೆಕ್ಸ್ ಇದೆ ಇರತ್ತಾ, ಫಸ್ಟ್ ನಾವು ಕಂಡೀಷನ್ ಬರಿತೀವಿ. ಸೊ ಏಜ್ ಇಸ್ ಗ್ರೇಟರ್ ದನ್ 18 ಅನ್ನೋದಾದ್ರೆ ನನಗೆ ಪ್ರಿಂಟ್ ಮಾಡು ಅಡಲ್ಟ್ ಅಂತ ಹೇಳಿ, ಇಲ್ಲ ಅನ್ನೋದಾದ್ರೆ ನನಗೆ ಪ್ರಿಂಟ್ ಮಾಡು ನಾಟ್ ಅನ್ ಅಡಲ್ಟ್ ಅಂತ ಹೇಳಿ. ಸೊ ಅಲ್ಲಿ ನಾವು 4 ರಿಂದ 6 ಲೈನ್ ವರೆಗೂ ಕೋಡ್ ಅನ್ನ ಬರಿಬೇಕು. ಬಟ್ ಇಲ್ಲಿ ಎಲ್ಲ ಒಂದೇ ಲೈನ್ ಅಲ್ಲಿ ಕಂಪ್ಲೀಟ್ ಆಗೋಯ್ತು ಅಲ್ವಾ. ಎಷ್ಟು ಇದು ನಮ್ಗೆ ಈಸಿ ಮಾಡ್ತಿದೆ ಅಲ್ವಾ. ಇದು ಕೆಲವೊಂದು ಅಂದ್ರೆ ಒಂದು ಸಿಂಪಲ್ ಆಗಿರುವಂತ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಅಷ್ಟೇ ನಾವು ಈ ಟರ್ನರಿ ಆಪರೇಟರ್ ನ ಯೂಸ್ ಮಾಡಬಹುದು. ತುಂಬಾ ಕಾಂಪ್ಲೆಕ್ಸ್ ಅಥವಾ ಇದಕ್ಕಿಂತ ಹೆಚ್ಚು ಕಂಡೀಷನ್ಸ್ ಗಳಿತ್ತು ಅಂದ್ರೆ ನಾವು ಸ್ವಿಚ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಬಹುದು. ಅದ್ರ ಜೊತೆಗೆ ಇಫ್ ಎಲ್ಸ್ ಲ್ಯಾಡರ್ ಸಹಿತ ನಾವು ಯೂಸ್ ಮಾಡ್ತಾ ಹೋಗ್ಬಹುದು. ಸೊ ಇಲ್ಲಿಗೆ ನೀವಿದು ಟರ್ನರಿ ಆಪರೇಟರ್ಸ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರಿ ಅಂತ ಅಂತೀನಿ. ಫಾರ್ ಎಕ್ಸಾಂಪಲ್, ಈಗ ನಾವು ಟರ್ನರಿ ಆಪರೇಟರ್ ನ ರನ್ ಮಾಡ್ತಾ ಇದೀವಿ. ಓಕೆ, ನಾನೀಗ ಫಾರ್ ಎಕ್ಸಾಂಪಲ್ ಏಜ್ ಬಂದು 19 ಅಂತ ಹಾಕ್ತೇನೆ. ಸೊ ಹಾಕಿದ್ರೆ ನಮ್ಗೆ ಏನಂತ ಬಂತು, ಅಡಲ್ಟ್ ಅಂತ ಹೇಳಿ ಬಂತು. ಸೊ ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಾನು ಯಾವಾಗಾದ್ರೂ ಕೋಡ್ ಅನ್ನ ಮಾಡ್ತಿರ್ಬೇಕಾದ್ರೆ ನೀವು ಜೊತೆಗೆ ಕೋಡ್ ಮಾಡಿ ಮತ್ತೆ ವಿಡಿಯೋನ ಪಾಸ್ ಮಾಡಿ ಆ ಕೋಡ್ ಅನ್ನ ಪಿಕ್ ನ ತಗೊಂಡು, ಸೊ ನೀವೇ ಸ್ಟೆಪ್ ಬೈ ಸ್ಟೆಪ್ ಓಕೆ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದು ಯಾವ ರೀತಿ ರನ್ ಆಗುತ್ತೆ, ಸೊ ಇಲ್ಲಿ ಯಾವ ರೀತಿ ಲಾಜಿಕ್ಸ್ ಇದೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂತ ಹೋಗ್ಬೇಕು. ಆ ತರ ಇಂಟರಾಕ್ಷನ್ಸ್ ಇದ್ದಾಗ ಮಾತ್ರ ನಾವು ಕೋಡಿಂಗ್ ನ ಜಲ್ದಿ ಕಲೀಲಿಕ್ಕೆ ಸಾಧ್ಯ ಆಗತ್ತೆ. ಸ್ಟ್ರೆಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನೊಮ್ಮೆ ಬೇಕಿದ್ರೆ ನಿಮ್ಗೆ ವಿಡಿಯೋ ಮಾಡಿ ಕ್ಲೀನ್ ಆಗಿ ಆ ಕಾನ್ಸೆಪ್ಟ್ ಮೇಲೆ ಅರ್ಥ ಮಾಡಿಸ್ತೇನೆ. ಸೊ ನಾವು ಇವತ್ತಿಗೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಚಾಪ್ಟರ್ ನ ಮುಗಿಸಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಕಲಿತೀರಿ.